ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಎರಡನೇ ಅಲೆ ಭೀತಿ. ಕೊಡಗಿನ ಪ್ರವಾಸಿ ತಾಣಗಳು ಏಪ್ರಿಲ್ 20ರವರೆಗೂ ಬಂದ್. ಬೆಂಗಳೂರಿನಲ್ಲಿ ಪೊಲೀಸರಿಂದ ಮಾರ್ಗಸೂಚಿ ಬಗ್ಗೆ ಜಾಗೃತಿ ಕಾರ್ಯ. ಮಡಿಕೇರಿಯಲ್ಲಿ ಕೊರೋನಾ ನಿಯಂತ್ರಿಸುವುದಕ್ಕೆ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಿದೆ. ಜಿಲ್ಲೆಯಲ್ಲಿ 3 ವಾರ ಪ್ರವಾಸಿ ಕೇಂದ್ರಗಳು ತಕ್ಷಣವೇ ಬಂದ್ ಆಗಿದೆ. ಏಪ್ರಿಲ್ 20ರವರೆಗೆ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಯಾವುದೇ ಪ್ರವಾಸಿ ಕೇಂದ್ರಗಳಿಗೆ ಪ್ರವಾಸಿಗರ ಭೇಟಿಯಲ್ಲಿ ನಿಷಿದ್ಧ. ಮಡಿಕೇರಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗು ಒಂದು ಟೂರಿಸ್ಟ್ ಪ್ಲೇಸ್. ಈಗ ಈ ಮಧ್ಯದಲ್ಲಿ ಕೊರೋನಾ ಅಂತ ಒಂದು ಮಹಾಮಾರಿ ಬಂದು ತುಂಬ ಎಫೆಕ್ಟ್ ಆಗಿತ್ತು. ಈಗ ಸದ್ಯದ ಮಟ್ಟಿಗೆ ಕಂಪ್ಲೀಟ್ ಸ್ಟಾಪ್ ಆಗಿತ್ತು. 1-2 ಎಲ್ಲೋ ಕೇಸಸ್ ಬರ್ತಾಯಿತ್ತು. ಈಗ ಪುನಃ ಮತ್ತೆ ನಮಗೆ ಭಯ ಶುರುವಾಗಿದೆ. ಯಾಕೆ ಹೇಳಿದರೆ ಈಗ ಟೂರಿಸ್ಟವರು ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಯಾರೂ ಈ ನಿಯಮಗಳನ್ನ ಪಾಲಿಸ್ತಾ ಇಲ್ಲ. ಇಲ್ಲಿ ಮಾಸ್ಕ್ ಆಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯುಗದೇವಯ್ಯ ನೀಡ್ತಾರೆ. ಯುಗದೇವಯ್ಯ, ಕೊರೋನಾ ಕಂಟ್ರೋಲ್ಗೆ ತರುವುದಕ್ಕೆ ಕೊಡಗು ಜಿಲ್ಲಾಡಳಿತ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ? ದಿನಶ್ರೀ, ಹಲವು ಜಿಲ್ಲೆಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಕೊಡಗು ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಪ್ರಕರಣ ಕಡಿಮೆ ಆಗ್ತಾ ಇತ್ತು. ಆದ್ರೆ ಕಳೆದ 1 ವಾರ ನೋಡಿದ್ರೆ ಕೊರೋನಾ ಸೋಂಕಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾಡಳಿತ ಕೂಡ ಕೆಲವು ಕಠಿಣ ಕ್ರಮವನ್ನು ಕೈಗೊಂಡಿದೆ. ಅಂದ್ರೆ ಈಗಾಗಲೇ ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿರುವಂತಹ ಚೆಕ್ ಪೋಸ್ಟ್ ಗಳು ಕೂಡ ನಿರಂತರವಾಗಿ ತಪಾಸಣೆ ನಡೆಸಲಾಗ್ತಾ ಇದೆ. ಅಂದ್ರೆ ಬೇರೆ ರಾಜ್ಯದಿಂದ ಬರುವಂತ ಪ್ರವಾಸಿಗರ ಮೇಲೆ ಕೂಡ ತೀವ್ರ ನಿಗಾ ಇಡಲಾಗ್ತಿದೆ. ಆದ್ರೆ ಇದೀಗ ನಿನ್ನೆ ಸಂಜೆ ಒಂದು ಮಹತ್ವದ ಆಜ್ಞೆ ಕೂಡ ಹೊರಡಿಸಿದ್ದಾರೆ. ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಗೆ ಬರುವಂತ ಪ್ರವಾಸಿಗರು ಅಂದ್ರೆ ಮುಖ್ಯವಾಗಿ ಎಲ್ಲೂ ಕೂಡ ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋಗುವಂತಿಲ್ಲ. ಹಾಗಾಗಿ ಕೊಡಗು ಜಿಲ್ಲೆಗೆ ಬರುವಂತ ಪ್ರವಾಸಿಗರು ಅನಧಿಕೃತವಾಗಿ ಎಂಟ್ರಿ ಕೊಟ್ಟರು ಕೂಡ ಅಂತ ಮೇಲೆ ಕ್ರಮ ತಗೋಬೇಕಾಗುತ್ತೆ ಅಂತ ಕೂಡ ಒಂದು ಆಶೆ ಹೊರಡಿಸಿದ್ದಾರೆ. ಜೊತೆಗೆ ಮುಖ್ಯವಾಗಿ ಮುಂದಿನ 3 ವಾರ ಅಂದ್ರೆ ಏಪ್ರಿಲ್ 20ನೇ ತಾರೀಕುವರೆಗೂ ಕೊಡಗು ಜಿಲ್ಲೆ ಎಲ್ಲಾ ಪ್ರವಾಸಿ ತಾಣಗಳು ಬಂದ್ ಆಗಲಿದೆ ಅಂತ ಒಂದು ಆದೇಶ ಕೂಡ ನೀಡಲಾಗಿದೆ. ಅಂದ್ರೆ ಇದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಾವು ಕೂಡ ಒಂದು ಸುದ್ದಿ ಮಾಡಿದ್ವಿ ಅಂತ ಹೇಳಿದ್ರೆ ಕೊಡಗು ಕೇರಳ ಗಡಿ ಭಾಗದಿಂದ ಅಕ್ರಮವಾಗಿ ಕೆಲವರು ಪ್ರವಾಸಿಗರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಕಲಿ ಆರ್ಟಿಫಿಷಿಯಲ್ ಟೆಸ್ಟ್ ಕೂಡ ತಗೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಕ್ರಮ ತಗೊಂಡ್ರು ಕೂಡ ಎಲ್ಲೋ ಈ ಕೊರೋನಾ ತಡೆಯುವಲ್ಲಿ ಈ ಕೊಡಗು ಜಿಲ್ಲಾಡಳಿತ ಕ್ರಮ ತಗೊಂಡ್ರು ಕೂಡ ಈ ಅನಧಿಕೃತವಾಗಿ ಬರುವಂತ ಪ್ರವಾಸಿಗರಿಂದ ಸಮಸ್ಯೆ ಆಗ್ಬಹುದು ಅನ್ನೋ ಒಂದು ಭೀತಿ ಕೂಡ ಜಿಲ್ಲಾಡಳಿತಕ್ಕಿದೆ. ಅದೇ ರೀತಿ ಸ್ಥಳೀಯರು ಕೂಡ ಒಂದು ಆತಂಕ ವ್ಯಕ್ತಪಡಿಸಿ ಅಂತ ಹೇಳಿದ್ರೆ ಕೊಡಗಿಗೆ ಈಗಾಗಲೇ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಅನಾಹುತ ಅಥವಾ ಹೆಚ್ಚಿನ ಸೋಂಕಿತರ ಸಂಖ್ಯೆ ಹೆಚ್ಚಾಗಬಹುದು ಕಾರಣ ಇದೆ. ಅದಕ್ಕೆ ಪ್ರವಾಸಿಗರೇ ಮುಖ್ಯ ಕಾರಣ ಆಗುತ್ತೆ ಅಂತ ಒಂದು ಕೂಡ ಮಾತುಗಳು ಕೇಳಿ ಬಂದಿದ್ದು. ಈ ಬೆನ್ನಲ್ಲೇ ನಿನ್ನೆ ಇದಕ್ಕಿದ್ದಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಕೊಡಗು ಜಿಲ್ಲೆಗೆ ಬರುವಂತ ಪ್ರತಿಯೊಬ್ಬರು ಕೂಡ ಪ್ರವಾಸಿಗರು ಒಂದು ಮನವಿ ಕೂಡ ಮಾಡಿ ಸೂಚನೆ ಕೂಡ ನೀಡಿದ್ದಾರೆ. ಯಾಕಂದ್ರೆ ಮುಂದಿನ 20 ದಿನವರೆಗೂ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ಪ್ರವಾಸಿಗಳು ಬಂದ್ ಆಗಲಿದೆ. ಅದೇ ರೀತಿ ಇನ್ನೊಂದು ಪ್ರಮುಖ ಅಂಶ ಒಂದು ಅವ್ರು ಕ್ಲಿಯರ್, ಕೊಡಗು ಜಿಲ್ಲೆ ಯಾವುದೇ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳು ಬಂದ್ ಮಾಡಲಕ್ಕ ಅಂತ ಆದೇಶ ನೀಡಿಲ್ಲ. ಯಾಕಂದ್ರೆ ಸಂಜೆ ಒಂದು ಸುದ್ದಿ ಹಬ್ತಾ ಇತ್ತು ಅಂತ ಕೊಡಗು ಜಿಲ್ಲೆ ಎಲ್ಲ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳನ್ನ ಬಂದ್ ಮಾಡಬೇಕು ಅಂತ ಆದೇಶ ಕೂಡ ಹೊರಡಿಸಿದಂತ ಸುದ್ದಿ ಹಬ್ತಾ ಇತ್ತು. ಆದ್ರೆ ಒಂದು ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಗಳು ಚಾಲನೆ ಇರಬಹುದು. ಆದ್ರೆ ಪ್ರವಾಸಿಗರು ಯಾವುದೇ ರೀತಿಯಲ್ಲೂ ಕೂಡ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಬರಬಾರದು ಅನ್ನೋ ಒಂದು ಆಜ್ಞೆ ಕೂಡ ಮಾಡಿದ್ದಾರೆ. ದಿನಶ್ರೀ, ಥ್ಯಾಂಕ್ ಯು ಯುಗದೇವಯ್ಯ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.